ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ. ನಾನೀಗ ಮಾತಾಡೋದಕ್ಕೆ ಅಂತ ಬಂದಿರತಕ್ಕಂಥ ಟಾಪಿಕ್ ಏನಪ್ಪ ಅಂತಂದರೆ, ನಿನ್ನೆ ಬಿಗ್ ಬಾಸ್ ಮನೇಲಿ ಏನೇನೆಲ್ಲ ನಡೀತು, ಅದರ ಜೊತೆಗೆ ಉಳಿದಂಥ ಕಂಟೆಸ್ಟೆಂಟ್ ಇಬ್ಬರು ಭವ್ಯ ಅವರು ಮತ್ತು ಧನ್ರಾಜ್ ಅವರು ಯಾರ್ಯಾರನ್ನ ಚೂಸ್ ಮಾಡಿದ್ರು ಮನೆಗೆ ಕಳಿಸ್ಬೇಕು ಅಂತ. ಅದಾದ ನಂತರ ಅವರ ಒಂದು ನಿರ್ಧಾರ ಯಾವ ರೀತಿ ಇತ್ತು, ಯಾರು ಟಾರ್ಗೆಟ್ ಮಾಡಿ ಮಾತಾಡಿದ್ರು, ಯಾರು ಪರ್ಟಿಕ್ಯುಲರ್ ಪರ್ಸನ್ಸ್ನ ಚೂಸ್ ಮಾಡಿದ್ರು. ಅದಾದ ನಂತರ ಮೋಕ್ಷಿತ ಅವ್ರನ್ನ ಸೇವ್ ಮಾಡಬೇಕು ಅಂತ ಹನುಮಂತವರು ಯಾಕೆ ಅಂದ್ಕೊಂಡ್ರು, ಮೋಕ್ಷಿತ ಅವ್ರನ್ನ ಬಿಟ್ಟು ಬೇರೆ ಯಾರೂ ಇರಲಿಲ್ವಾ, ಅವರನ್ನೇ ಯಾಕೆ ಚೂಸ್ ಮಾಡಬೇಕಿತ್ತು, ಈ ಒಂದಷ್ಟು ಮಾತುಕತೆ. ಅದ್ರ ಜೊತೆಗೆ ಓಲ್ಡ್ ಕಂಟೆಸ್ಟೆಂಟ್ಸ್ ಬಂದಿದ್ದರು ನಿನ್ನೆ ಬಿಗ್ ಬಾಸ್ ಮನೆಗೆ, ಅಲ್ಲಿ ಏನೇನೆಲ್ಲ ಆಯಿತು, ಅವರ ಬಂದಂಥ ಉದ್ದೇಶ ಏನಾಗಿರ್ಬೋದು ಅಂತ ನನಗನ್ನಿಸ್ತು. ಈ ಒಂದಷ್ಟು ಮಾತುಕತೆ ಜೊತೆ ಈ ಒಂದು ವಿಡಿಯೋ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದಾದ ನಂತರ ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಟಣ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ. ಬನ್ನಿ ಹಾಗಾದರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಮೊನ್ನೆ ಒಂದು ಡಿಸ್ಕಷನ್ ನಡೆದಿತ್ತು, ಒಂದು ಮಾತುಕತೆ ಬಂದಿತ್ತು ಬಿಗ್ ಬಾಸ್ ಮನೇಲಿ. ಯಾರನ್ನ ನೀವು ಮನೆಗೆ ಕಳ್ಸೋದಕ್ಕೆ ಇಷ್ಟಪಡ್ತೀರಾ ಆ 3 ಜನರನ್ನ ಚೂಸ್ ಮಾಡಿ ಅಂತ ಬಿಗ್ ಬಾಸ್ ಒಂದು ಆದೇಶನ ಕೊಟ್ಟಿದ್ರು. ಆ ಒಂದು ಸಮಯದಲ್ಲಿ ಒಂದಷ್ಟು ಜನ ಅವರಿಗಿಷ್ಟವಾದಂಥ 3 ಜನರನ್ನ ಚೂಸ್ ಮಾಡಿದರು. ಅದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಮಾತಾಡಿದ್ದೀನಿ. ಯಾರ್ಯಾರು ವೀಡಿಯೋ ನೋಡಿಲ್ಲ ಹಿಂದಿನ ವೀಡಿಯೋದಲ್ಲಿ ಹೋಗ್ಬಿಟ್ಟು ನೋಡಿ. ಹಾಗೆ ಅದಾದ ನಂತರ ಉಳಿದಂಥ ಇಬ್ಬರು ಕಂಟೆಸ್ಟೆಂಟ್, ಅಂದರೆ ಮೊನ್ನೆ ನಡೆದಂಥ ಎಪಿಸೋಡ್ ಬಿಟ್ಟು ನಿನ್ನೆ ನಡೆದಂಥ ಎಪಿಸೋಡಲ್ಲಿ ಅದು ಟೆಲಿಕಾಸ್ಟ್ ಆಗುತ್ತೆ, ಭವ್ಯ ಅವರು ಮತ್ತು ಧನ್ರಾಜ್ ಅವರು. ಭವ್ಯ ಅವರು ತ್ರಿವಿಕ್ರಮ್ ಅವ್ರನ್ನ ಚೂಸ್ ಮಾಡ್ತಾರೆ. ತ್ರಿವಿಕ್ರಮ್ ಅವ್ರನ್ನ ಯಾಕೆ ಚೂಸ್ ಮಾಡಿದೆ ಅಂತ ಕೇಳಿದ್ರೆ, ಅವರು ನೀವು ಮೊದಲಿದ್ದಾಗಿಲ್ಲ, ಅದಾದ ನಂತರ ನಿಮ್ಮಲ್ಲಿ ಒಂದು ಅಗ್ರೆಸಿವ್ನೆಸ್ ಇದೆ, ಆಮೇಲೆ ಒಂದಷ್ಟು ನನಗೆ ಅವರು ಕೊಟ್ಟಂಥ ಪಾಯಿಂಟ್ಸ್ಗಳು ಓಕೆ. ಇವಾಗ ಅವರು ಆಟದಲ್ಲಿ ಒಬ್ಬ ಆಟಗಾರನ ಥರ ಇರ್ತಾರೆ, ಹೊರಗಡೆ ಅವರು ಆ ಥರ ಇರಲ್ಲ, ಸ್ವಲ್ಪ ಆ ಥರ ಈ ಥರದ್ದು ಒಂದಷ್ಟು ಕಾರಣಗಳು ಕೊಡ್ತಾರೆ. ಬಟ್ ನನಗೆ ಅವ್ರು ಕೊಟ್ಟಂಥ ಕಾರಣಗಳು ಅಷ್ಟೊಂದು ಸೂಟೇಬಲ್ ಅಂತ ಅನ್ನಿಸ್ಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಮೊನ್ನೆ ನಡೆದಂಥ ಒಂದು ಇನ್ಸಿಡೆಂಟಲ್ಲಿ ತ್ರಿವಿಕ್ರಮ್ ಅವರು ಅದಕ್ಕೆ ರಿಯಾಕ್ಟ್ ಮಾಡ್ತಾರಲ್ವ, ಆ ಒಂದು ಕೋಪಕ್ಕೆ ಇಲ್ಲಿ ತ್ರಿವಿಕ್ರಮ್ ಅವ್ರನ್ನ ಚೂಸ್ ಮಾಡಿದ್ರು ಅಂತ ನನ್ನ ಒಂದು ಅನಿಸಿಕೆ. ಬಹುಶಃ ನಾನು ನೋಡಿದಾಗ ಅವರ ಒಂದು ಫೇಸ್ ಎಕ್ಸ್ಪ್ರೆಷನ್ಸ್ನ ನೋಡಿದಾಗ ಅವರು ಕಾರಣಗಳನ್ನ ಕೊಡೋದಕ್ಕೆ ಹುಡುಕಾಡ್ತಾ ಇದ್ರು ಅಂತ ನನಗನ್ನಿಸ್ತು. ಇದು ತ್ರಿವಿಕ್ರಮ್ ಅವ್ರನ್ನ ಚೂಸ್ ಮಾಡಿದಾಗ ಭವ್ಯ ಅವರು ಮಾತಾಡಿದ್ದು. ಅದಾದಮೇಲೆ ಅವರು ಚೂಸ್ ಮಾಡೋದು ನಮ್ಮ ಮಂಜಣ್ಣ ಅವರು ಮತ್ತು ಗೌತಮಿ ಅವರು. ಗೌತಮಿ ಅವ್ರನ್ನ ಕರೀತಾರೆ. ಗೌತಮಿ ಅವ್ರನ್ನ ಕರೆದಾಗ ಅವರು ಕೊಡೋವಂಥ ಕಾರಣಗಳು ಓಕೆ ಒಪ್ಕೋತೀನಿ, ಆದರೆ ಅಷ್ಟು ಓಪನ್ ಆಗಿ ಆ ರೀತಿ ಮಾತುಗಳನ್ನ ಆಡೋ ಅವಶ್ಯಕತೆ ಇತ್ತಾ ಭವ್ಯ ಅವರೇ? ನಾನು ಭವ್ಯ ಅವ್ರಿಗೆ ಕೇಳ್ತಾ ಇರೋದೇನು ಅಂತಂದರೆ, ಆ ರೀತಿ ಓಪನ್ ಆಗಿ ಆ ಥರ ಮಾತುಗಳನ್ನ ಆಡೋ ಅವಶ್ಯಕತೆ ಇತ್ತಾ? ಅದು ಬಿಗ್ ಬಾಸ್ ಮನೇಲಿ. ಹೊರಗಡೆ ಸೋಷಿಯಲ್ ಮೀಡಿಯಲ್ಲಿ ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ರೈಟೇರಿಯಾ ಇರುತ್ತೆ, ನಮ್ಮದೇ ಆದಂಥ ಒಂದು ಬಾರ್ಡರ್ ಇರುತ್ತೆ. ಆ ಬಾರ್ಡರಲ್ಲಿ ಇರ್ತಕ್ಕಂಥ ಜನರು ಮಾತ್ರ ನೋಡ್ತಾರೆ. ಮ್ಯಾಕ್ಸಿಮಮ್ ವಿಡಿಯೋ ವೈರಲ್ ಆದರೆ ಓಕೆ, ಹೊರಗಡೆಯವರೆಲ್ಲ ನೋಡ್ಬೋದು. ಇಲ್ಲಿ ಒಂದು ಸ್ವಲ್ಪ ಒಂದು ಇರುತ್ತೆ. ಬಟ್ ಬಿಗ್ ಬಾಸ್ ಮನೇನ ಇಡೀ ಕರ್ನಾಟಕ ನೋಡುತ್ತೆ, ಅದರ್ ಕಂಟ್ರೀಸ್ ನೋಡುತ್ತೆ, ಅದರ್ ಸ್ಟೇಟ್ಸ್ ನೋಡುತ್ತೆ, ಹೊರಗಡೆ ಇರ್ತಕ್ಕಂಥ ಕನ್ನಡಿಗರೆಲ್ಲ ನೋಡ್ತಾರೆ. ಅಲ್ಲಿ ಆ ಥರ ಮಾತುಗಳನ್ನ ಆಡೋ ಅವಶ್ಯಕತೆ ಇರಲಿಲ್ಲ ಅಂತ ಅನ್ನಿಸ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಗೌತಮಿ ಅವರಿಗೆ ಒಂದು ಮಾತು ಹೇಳ್ತಾರೆ, ಮಂಜಣ್ಣ ಅವ್ರನ್ನ ನೀವೇ ದಾರಿ ತಪ್ಪಿಸ್ತಾ ಇದ್ದೀರಾ. ಈ ಒಂದು ಮಾತಿನ ಅರ್ಥ ಏನು? ಮಂಜಣ್ಣ ಅವ್ರನ್ನ ಅವರೇ ಯಾಕೆ ದಾರಿ ತಪ್ಪಿಸ್ತಾ ಇದ್ದಾರೆ? ವೆಲ್ ವಿಷಯರಾಗಿ ನಾನು ಇದ್ರ ಬಗ್ಗೆ ಮುಂಚೆ ಒಂದೆರಡು ವೀಡಿಯೋದಲ್ಲಿ ಅವ್ರ ಬಗ್ಗೆ ಮಾತಾಡಿದ್ದೆ. ಓಕೆ, ನಾನು ಒಂದಷ್ಟು ಕ್ಲಾರಿಟಿಗಳನ್ನ ಕೊಟ್ಟಿದ್ದೆ, ಅದು ನಡೆದಂಥ ಘಟನೆಗಳನ್ನ ಇಟ್ಕೊಂಡು. ಆದರೆ ಬಿಗ್ ಬಾಸ್ ಮನೇಲಿ ಭವ್ಯ ಅವರು ಆ ರೀತಿ ಮಾತಾಡಿ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ನಾನು ಗೌತಮಿ ಅವ್ರನ್ನ ಚೂಸ್ ಮಾಡಿರೋದು, ನೀವು ಮಂಜಣ್ಣ ಅವರ ದಾರಿನ ತಪ್ಪಿಸ್ತಾ ಇದ್ದೀರಾ, ಅದಕ್ಕೋಸ್ಕರ ನಾನು ನಿಮ್ಮನ್ನು ಚೂಸ್ ಮಾಡಿದ್ದೀನಿ ಅಂತ ಕೊಟ್ಟಿದ್ದ ಕಾರಣ ಇಷ್ಟ ಆಗಲಿಲ್ಲ. ಯಾಕಂದರೆ ಅಲ್ಲಿ ಅವರ ಪರ್ಫಾರ್ಮೆನ್ಸು, ಅವರ ಆಟದ ಒಂದು ಶೈಲಿ, ಈ ಒಂದಷ್ಟು ಆ ಒಂದು ಸರ್ವೇನ ಮಾಡಿಬಿಟ್ಟು ಅಲ್ಲಿ ಅವರು ಚೂಸ್ ಮಾಡಬೇಕಿತ್ತೆ ಹೊರತು ಯಾವುದೋ ಒಂದು ಪರ್ಸನ್ಸ್ ಅದ್ರ ಬಗ್ಗೆ ಚೂಸ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ಆ ಒಂದು ಚೂಸಿಂಗ್ನಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಸ್ವಲ್ಪ ಜಲಸಿ ಕಾಣಿಸ್ತು ಅವರು ಗೌತಮಿ ಅವ್ರನ್ನ ಚೂಸ್ ಮಾಡ್ಕೊಂಡಾಗ. ಅದಾದ ಮೇಲೆ ಮಂಜಣ್ಣ ಅವ್ರನ್ನ ಚೂಸ್ ಮಾಡ್ಕೊಂಡಾಗ ಮತ್ತೆ ಎಗೈನ್ ಅವರು, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಕಾಲಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸುವ ವ್ಯಕ್ತಿ ಅಂತಂದೇಳಿ. ಸೊ ಹಾಗಾಗಿ ಅವರು ಅದನ್ನು ಮತ್ತೆ ಪ್ರೂವ್ ಮಾಡಿದ್ರು. ಮಂಜಣ್ಣ ಅವ್ರ ಬಗ್ಗೆ ಅವರು ಕೊಟ್ಟಂಥ ಕಾರಣಗಳು, ಮೊದಲನೇ 3 ವಾರದಲ್ಲಿ ಹಂಗಿದ್ರಿ, ಅದಾದಮೇಲೆ ಹಿಂಗಾಗೋದ್ರಿ, ಗೌತಮಿ ಅವ್ರ ಮುಂದೆ ನೀವು ಹಿಂಗಿರ್ತೀರಾ, ಇದೆಲ್ಲ ಏನಕ್ಕೆ ಮಾತಾಡಬೇಕಾಗಿತ್ತು? ಗೌತಮಿ ಅವ್ರ ಮುಂದೆ ನೀವು ಹಿಂಗಿರ್ತೀರಾ, ಬೇರೆ ಎಲ್ಲ ಹೆಣ್ಮಕ್ಳ ಮುಂದೆ ನೀವು ಹಿಂಗಿರ್ತೀರಾ, ಯಾಕೆ ಈ ಮಾತುಗಳು ಬೇಕಾಗಿತ್ತಾ? ಅಲ್ಲಿ ಏನು ಬೇಕು, ಅವ್ರ ಆಟ ಹೆಂಗೆ ಆಡಿದ್ದಾರೆ, ಯಾವ ರೀತಿ ಇದ್ದಾರೆ, ಹೆಂಗೆ ಬದುಕಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಇಲ್ಲಿ ತುಂಬ ಕಾಡೋದೇನಂತಂದರೆ, ಭವ್ಯ ಅವರು ಈಗ ಫಸ್ಟ್ ಆಫ್ ಆಲ್ ಅವ್ರಿಗೆ ಹೇಳ್ತಾರೆ, ನೀವು ಗೌತಮಿ ಅವ್ರ ಮುಂದೆ ಹಿಂಗಿರ್ತೀರಾ, ಹೊರಗಡೆ ಹಿಂಗಾಗ್ತೀರ ಅಂತ. ಅವ್ರು ಮಾಡ್ತಾ ಇರೋದೇನು? ಬಿಗ್ ಬಾಸ್ ಮುಂದೆ ಅವ್ರು ಹೆಂಗಿರ್ತಾರೆ, ಅವರು ಹಿಂಗಿರ್ತಾರೆ, ಹೊರಗಡೆ ಹೆಂಗಿರ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಒಂದು ಹೆಣ್ಣಾಗಿ ಒಬ್ಬ ಗಂಡಸಿಗೆ ಮರ್ಯಾದೆ ಕೊಡೋಂಥ ಒಂದು ರೀತಿ ನನಗೆ ಇಷ್ಟ ಆಗಲಿಲ್ಲ. ಮೈ ಮೇಲೇ ಹೋಗ್ತಾಯಿದ್ರು ಮಂಜಣ್ಣ ಅವ್ರಿಗೆ ಮಾತಲ್ಲಿ, ಅದು ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಕೊನೆಯಲ್ಲಿ ಅವರು ಒಂದು ಮಾತನ್ನ ಹೇಳ್ತಾರೆ, ಏಟಿಗೆ ಏಟು ತಿರುಗಿ ಏಟು ಅಂತಂದೇಳಿ. ಸೊ ಹಾಗಾಗಿ ಅಲ್ಲಿ ನನಗೆ ಕಾಣಿಸಿದ್ದೇನು ಅಂತಂದರೆ, ಮಂಜಣ್ಣ ಅವರು ಮಾತಾಡಿದ್ದಕ್ಕೆ ಇವರು ಟಾರ್ಗೆಟ್ ಮಾಡಿಕೊಂಡೆ ವಾಪಸ್ ಮಂಜಣ್ಣನ ಚೂಸ್ ಮಾಡಿ
ಆ ಒಂದು ಸೇಡನ್ನು ತೀರಿಸ್ಕೊಂಡ್ರು ಅಂತ ನನಗೆ ಭವ್ಯ ಅವ್ರ ಮಾತಲ್ಲಿ ಅನ್ನಿಸ್ತು. ಕೊನೆಯ ಒಂದು ಮಾತಲ್ಲಿ ಅವರು ಅಷ್ಟು ಖುಷಿಯಾಗಿ ಹೋದರು. ಆ ಒಂದು ನನ್ನ ಒಂದು ಹೊಟ್ಟೆಯವರು ಏನಿತ್ತು ಅದನ್ನು ನಾನು ತೀರಿಸ್ಕೊಂಡೆ ಅನ್ನೋ ಥರ ಅವರು ಒಂದು ಮಾತನ್ನು ಹೇಳ್ಬಿಟ್ಟು ಹೋದ್ರು. ಏಟಿಗೇಟು ತಿರುಗೇಟು ನಾವು ಬಿಟ್ಬಿಡ್ತೀವಿ ಅನ್ನೋ ಥರ ಇತ್ತು ಆ ಮಾತು. ಸೊ ಹಾಗಾಗಿ ಅದಾದ ನಂತರ ನಮ್ಮ ಧನರಾಜ್ ಅವರು ಬರ್ತಾರೆ. ಅವರು ಒಂದಷ್ಟು ಮಾತುಗಳನ್ನ ಆಡ್ತಾರೆ. ಇಟ್ಸ್ ಓಕೆ. ಅವರಲ್ಲಿ ಇನ್ನೊಂದೇನು ಅಬ್ಸರ್ವ್ ಮಾಡಿದೆ ಅಂತಂದರೆ ತುಂಬ ಧೈರ್ಯವಾಗಿ ಮಾತಾಡಿದ್ರು. ನಿನ್ನೆ ಮುಂಚೆ ಇದ್ದಂಥ ಧನರಾಜ್ ಅವ್ರು ಬೇರೆ, ನಿನ್ನೆ ಮಾತಾಡಿದ ಧನರಾಜೇ ಬೇರೆ. ತುಂಬ ಧೈರ್ಯವಾಗಿ ಮಾತಾಡಿದ್ರು. ಅವರು ಮೋಕ್ಷಿತ್ ಅವ್ರನ್ನ ಚೂಸ್ ಮಾಡ್ತಾರೆ. ಮೋಕ್ಷಿತ್ ಅವ್ರನ್ನ ಚೂಸ್ ಮಾಡಿದಾಗ ನನಗೆ ಅರ್ಥ ಆಗಿದ್ದು, ನನಗೆ ಅನಿಸಿದ್ದು ಏನಂತಂದರೆ, ಅದಕ್ಕಿಂತ ಮುಂಚೆ ಅದರ ಹಿಂದಿನ ಎಪಿಸೋಡಲ್ಲಿ ಮೋಕ್ಷಿತ ಅವರು ನಮ್ಮ ಧನರಾಜ್ ಅವ್ರನ್ನ ಚೂಸ್ ಮಾಡಿಬಿಟ್ಟು ಒಂದು ಕಾರಣ ಕೊಟ್ಟಿರ್ತಾರೆ. ಯಾಕೆ ಅಂತಂದರೆ, ನೀವು ಮಾಡಿದಂಥ ಒಂದು ಮಿಸ್ಟೇಕಿಂದ ನಾವು ಇವತ್ತು ಈ ಪರಿಸ್ಥಿತಿಲಿದ್ದೀವಿ, ಅದಕ್ಕೋಸ್ಕರ ಈ ಒಂದು ಪರಿಸ್ಥಿತಿ, ಈ ಒಂದು ಟಾಸ್ಕ್ ಇರೋದಕ್ಕೆ ಕಾರಣನೇ ನೀವು, ಹಾಗಾಗಿ ನಾನು ನಿಮ್ಮನ್ನು ಚೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿರ್ತಾರೆ. ಬಹುಶಃ ಆ ಒಂದು ಸೇಡ್ಗೆ ಏನಾದರೂ ಇವರು ಮೋಕ್ಷಿತ ಅವ್ರನ್ನ ಚೂಸ್ ಮಾಡಿದ್ರಾ ಅಂತ ನನಗನ್ನಿಸ್ತು. ಯಾಕಂದರೆ ಮೋಕ್ಷಿತ ಅವ್ರನ್ನ ಚೂಸ್ ಮಾಡೋದಕ್ಕಿಂತ ಅವ್ರನ್ನ ಹೊರತುಪಡಿಸಿ ಬೇರೆ ತುಂಬ ಜನ ಇದ್ದರು. ಅಲ್ಲಿ ಕಳಪೆ ಮುಖವಾಡ ಇರೋವಂಥವ್ರು ತುಂಬ ಜನ ಇದ್ದರು. ಅವ್ರನ್ನ ಚೂಸ್ ಮಾಡ್ಬೋದಿತ್ತು ಅಂತ ನನ್ನ ಒಂದು ಅನಿಸಿಕೆ. ಅದನ್ನು ಬಿಟ್ಟು ನೆಕ್ಸ್ಟ್ ಅವರು ನಮ್ಮ ಮಂಜಣ್ಣ ಅವ್ರನ್ನ ಚೂಸ್ ಮಾಡಿದ್ರು. ಮಂಜಣ್ಣ ಅವ್ರಿಗೆ ಒಂದಷ್ಟು ಮಾತುಗಳನ್ನೆಲ್ಲ ಹೇಳಿದ್ರು. ಗ್ರೇ ಏರಿಯಾ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೋಗಲ್ಲ. ಗ್ರೇ ಏರಿಯಾ ಅನ್ನೋದು ತುಂಬ ಯೂನಿವರ್ಸ್ ಆಗೋಗಿದೆ ಈಗ. ಹಾಗಾಗಿ ಇದಿಷ್ಟು ಮಾತುಕತೆ ನಡೀತು. ಇದೆಲ್ಲ ಆದಮೇಲೆ ಕೊನೆಯಲ್ಲಿ ಬಿಗ್ ಬಾಸ್ ಒಂದು ಆದೇಶ ಕೊಡುತ್ತೆ. ಯಾರಿಗೆ ಅಂದರೆ, ಕೊನೆಯ ಅಲ್ಟಿಮೇಟ್ ಕ್ಯಾಪ್ಟನ್ ನಮ್ಮ ಹನುಮಂತ್ ಅವರಿಗೆ ಒಂದು ಆದೇಶ ಕೊಡುತ್ತೆ, ಒಂದು ಅವಕಾಶ ಕೊಡುತ್ತೆ, ಒಂದು ಪವರನ್ನು ಕೊಡುತ್ತೆ. ಏನು ಆ ಪವರ್ ಅಂದರೆ, ನೀವು ಈ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ಜನರಲ್ಲಿ ಯಾರನ್ನು ಸೇವ್ ಮಾಡೋಕ್ಕೆ ಇಷ್ಟಪಡ್ತೀರಾ, ಯಾರನ್ನು ಸೇಫ್ ಮಾಡಿಕೊಂಡು ನೀವು ಫೈನಲ್ಗೆ ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಇಷ್ಟಪಡ್ತೀರಾ ಅಂತ ಒಂದು ಅವಕಾಶ ಕೊಡುತ್ತೆ, ಆ ಒಂದು ಪವರ್ ಕೊಡುತ್ತೆ. ಆ ಪವರ್ ಕೊಟ್ಟಂಥ ಟೈಮಲ್ಲಿ ನಮ್ಮ ಹನುಮಂತ್ ಅವ್ರು ಚೂಸ್ ಮಾಡುವಂಥ ವ್ಯಕ್ತಿ ಬಂದ್ಬಿಟ್ಟು ಮೋಕ್ಷಿತ ಅವರು. ಅದು ಒಂದು ಸೆಕೆಂಡ್ ಅವ್ರು ಆಲೋಚನೆ ಮಾಡಲ್ಲ, ಯಾರ ಮುಖನೂ ನೋಡಲ್ಲ. ಅಷ್ಟು ಅಲ್ಲಿಂದ ಇಲ್ಲಿಗೆ ಬರ್ತಾರೆ, ನೀಟಾಗಿ ನಿಂತ್ಕೊಂಡು ನಾನು ಮೋಕ್ಷಿತ ಅಕ್ಕರ್ನ ಚೂಸ್ ಮಾಡ್ತೀನಿ ರೀ ಅಂತ. ಸೊ ಆ ಒಂದು ಮಾತಲ್ಲಿ ಒಂದು ಕಲ್ಮಶ ಕಾಣಿಸ್ಲಿಲ್ಲ. ಯಾಕೆ ಮೋಕ್ಷಿತ ಅವ್ರನ್ನೇ ಚೂಸ್ ಮಾಡಬೇಕಾಗಿತ್ತು ಅಂತ ತುಂಬ ಜನಕ್ಕೆ ಅನಿಸಿರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕು ಅಂತಂದರೆ, ನನಗೆ ತುಂಬ ಓಪನ್ಡಾಗಿ ಹೇಳೋದಾದರೆ, ಮೋಕ್ಷಿತ ಅವರು ಆಟಗಳನ್ನ ಹೊರತುಪಡಿಸಿ ಹೊರಗಡೆಯಿಂದ ನೋಡೋದಾದರೆ ಒಂದು ಒಳ್ಳೆಯ ವ್ಯಕ್ತಿತ್ವ, ಒಂದು ಒಳ್ಳೆಯ ಸೈಲೆನ್ಸ್, ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದೊಳ್ಳೆ ಸ್ವಾಭಿಮಾನ ಇರೋವಂಥ ಒಂದು ಹೆಣ್ಣುಮಗಳು. ಆ ಒಂದು ವಿಷಯಗಳಿದೆ. ಅದ್ರ ಜೊತೆಗೆ ಆಟಗಳು ತುಂಬ ಆಟಗಳು ಬೇಡ, ಕೊನೆ ಆಟಗಳಲ್ಲಿ ಇವನ್ ಲಾಸ್ಟ್ ಇವತ್ತಿಗೂ ಕೂಡ ಅವರ ಕೈಯಲ್ಲಿ ಇನ್ನೂ ಮಾರ್ಕ್ಗಳು ಹಂಗೆ ಇದೆ. ಆ ಗಾಯದ ಕಲೆಗಳಿದೆ. ಆ ಗಾಯದ ಕಲೆಗಳಿದ್ರೂ ಕೂಡ ಟಾಸ್ಕ್ ಮೇಲೆ ಟಾಸ್ಕ್ ಆಡಿದಂಥ ದಿಟ್ಟ ಮಹಿಳೆ ಅವರು ಮೋಕ್ಷಿತ ಅವರೇ. ಭವ್ಯ ಅವರು ಕೂಡ ಆಡ್ತಾರೆ, ಒಪ್ಕೋತೀನಿ. ಆದರೆ ಭವ್ಯ ಅವರು ತಮ್ಮ ನಡವಳಿಕೆಯಿಂದ, ಅಂದರೆ ರೆಸ್ಪೆಕ್ಟ್, ಮಾತಾಡೋ ಒಂದು ತಮ್ಮ ಬಾಯಿಯಿಂದ ಅವರು ಫ್ರೆಂಡ್ಶಿಪ್ನ ಕಳ್ಕೊತಾ ಇದ್ದಾರೆ. ಅಂದರೆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯ ಒಂದು ವಿಶ್ವಾಸನ ಕಳ್ಕೊತಾ ಇದ್ದಾರೆ. ಬಟ್ ಮೋಕ್ಷಿತ ಅವ್ರು ಹಂಗಲ್ಲ. ಆಟದಲ್ಲಿ ಹೆಂಗಿರಬೇಕು ಹಂಗಿರ್ತಾರೆ. ಅದನ್ನು ಹೊರತುಪಡಿಸಿ ಹೊರಗಡೆ ಬಂದ ಮೇಲೆ ಒಂದು ಕೇಳೋ ತಾಳ್ಮೆ ಇದೆ. ಯಾರಾದರೂ ಒಂದು ಮಾತು ಹೇಳ್ತಾರೆ ಅಂತಂದರೆ ಕೇಳೋ ತಾಳ್ಮೆ ಇದೆ. ಯಾರಾದರೂ ಒಂದು ಇನ್ಪುಟ್ ಕೊಡ್ತಾರೆ ಅಂದರೆ ಕೇಳೋ ತಾಳ್ಮೆ ಇದೆ. ಯಾರಾದರೂ ಒಂದು ತಪ್ಪು ಹೇಳ್ತಾರೆ ಅಂದರೆ ತಿದ್ಕೊಳ್ಳೋ ತಾಳ್ಮೆ ಇದೆ. ಆದರೆ ಅದು ಭವ್ಯ ಅವ್ರಿಗಿಲ್ಲ. ತುಂಬ ಜನ ಅನ್ಕೊತಾರೆ, ಅವ್ರನ್ನೇ ಯಾಕೆ ಚೂಸ್ ಮಾಡಬೇಕು, ಭವ್ಯ ಅವ್ರನ್ನ ಚೂಸ್ ಮಾಡ್ಬೋದಿತ್ತಲ್ಲ ಅಂತ. ಸೊ ಹಾಗಾಗಿ ನಾನು ಈ ಒಂದು ಕ್ಲಾರಿಟಿನ ಕೊಟ್ಟೆ. ಮೋಕ್ಷಿತ್ ಅವ್ರನ್ನ ಚೂಸ್ ಮಾಡಿದ್ದು ನನಗೆ ತಪ್ಪು ಅಂತ ಅನಿಸ್ಲಿಲ್ಲ, ಟು ಬಿ ಫ್ರ್ಯಾಂಕ್. ಯಾಕಂದರೆ ಅವರು ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಹೊರಗಡೆ ಅಷ್ಟು ಫ್ಯಾನ್ ಬೇಸ್ ಇದೆ. ತುಂಬ ಜನ ಏನು ಅನ್ಕೊತಾ ಇದ್ರು, ವೋಟಿಂಗಲ್ಲಿ ಆಗಿದ್ದಿದ್ರೆ ಏನೋ ಗಿಮಿಕ್ ನಡೀತು ಅಂತ ಇದ್ರು. ಬಟ್ ಹನುಮಂತವರು ಅವ್ರನ್ನ ಚೂಸ್ ಮಾಡಿದ್ದು ನನಗೆ ಓಕೆ ಅನಿಸ್ತು. ಅವ್ರನ್ನ ಹೊರತುಪಡಿಸಿ ಯಾರನ್ನಪ್ಪ ಚೂಸ್ ಮಾಡಬೇಕಾಗಿತ್ತು ನೀವು ಅಂದ್ಕೊಳ್ಳೋದು. ರಜತ್ ಅವ್ರನ್ನ ಚೂಸ್ ಮಾಡೋಕ್ಕಾಗ್ತಿತ್ತಾ? ಅದನ್ನು ಯಾರು ಹೋಗ್ತಾನೂ ಇರಲಿಲ್ಲ. ಅದಾದಮೇಲೆ ಭವ್ಯ ಅವರು, ನಿಮಗೂ ಗೊತ್ತು. ತ್ರಿವಿಕ್ರಮ್ ಅವರು ಆಟದಲ್ಲಿ ಇರ್ತಾರೆ, ಹೊರಗಡೆ ಅಷ್ಟು ಪರ್ಫಾರ್ಮೆನ್ಸ್ ಇಲ್ಲ ಅನ್ನೋದು ತುಂಬ ಜನಕ್ಕೆ ಗೊತ್ತು. ಅದಾದ ನಂತರ ಒಳ್ಳೆ ಮನುಷ್ಯ ತ್ರಿವಿಕ್ರಮ್ ಅವರು. ಬಟ್ ಇವಾಗ ಕಂಪೇರ್ ಟು ಮೋಕ್ಷಿತ ಅವರು ಅಂದರೆ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಅವರು ಸ್ವಲ್ಪ ಮೋಕ್ಷಿತ ಅವರು ಓಕೆ ಅಂತ ಅನ್ನಿಸ್ತೆ. ಅದಾದ ನಂತರ ಕೊನೆಯಲ್ಲಿ ಈಗ ಧನರಾಜ್ ಅವ್ರನ್ನ ಏನಾದರೂ ಅವ್ರು ಚೂಸ್ ಮಾಡಿದ್ದಿದ್ರೆ, ಹೊರಗಡೆ ಟಾಕ್ ಏನು ಬರ್ತಾಯಿತ್ತು, ಜನರು ಏನು ಮಾತಾಡ್ತಾ ಇದ್ರು ಅಂತಂದರೆ, ಓಕೆ ಅವ್ರು ಮತ್ತೆ ಧನರಾಜ್ ಅವ್ರನ್ನೇ ಚೂಸ್ ಮಾಡಿದ್ದಾರೆ, ಹಾಗಾಗಿ ಆ ಒಂದು ಚೀಟಿಂಗ್ ಗೇಮ್ ಏನಿದೆ, ಆ ಒಂದು ಚೀಟಿಂಗ್ ಟಾಸ್ಕ್ ಏನಿದೆ, ಅದು ಗೊತ್ತಿದ್ದು ನಮ್ಮ ಹನುಮಂತವರು ಧನರಾಜ್ ಅವ್ರನ್ನ ಗೆಲ್ಲಿಸಿರೋದು ಅಂತ ಮಾತು ಬರ್ತಾಯಿತ್ತು. ಸೊ ಹಾಗಾಗಿ ಆ ಒಂದು ಉದ್ದೇಶಕ್ಕೆ ನಮ್ಮ ಹನುಮಂತವರು ಧನರಾಜ್ ಅವ್ರನ್ನ ಚೂಸ್ ಮಾಡಿಲ್ಲ. ಆ ರೀತಿ ಅವರು ಫ್ರೆಂಡ್ಶಿಪ್ ಮಾಡೋದಾಗಿದ್ದರೆ, ಆ ರೀತಿ ಫ್ರೆಂಡ್ಶಿಪ್ಗೆ ರೆಸ್ಪೆಕ್ಟ್ ಮಾಡೋದಾಗಿದ್ದರೆ, ಆಟ ಬೇರೆ, ಫ್ರೆಂಡ್ಶಿಪ್ ಬೇರೆ, ವ್ಯಕ್ತಿತ್ವ ಬೇರೆ, ಬಿಗ್ ಬಾಸ್ ಮನೆಯೇ ಬೇರೆ. ಹಾಗಾಗಿ ಅವರು ಒಂದು ಒಳ್ಳೆತನಕ್ಕೆ ಬೆಲೆ ಕೊಟ್ಟರು, ಒಂದು ಆನೆಸ್ಟಾಗಿ ಒಂದು ಚೂಸ್ ಮಾಡಿದ್ರು. ಅವ್ರು ಆ ರೀತಿ ಟಾರ್ಗೆಟ್ ಮಾಡೋಂಗಿದ್ದಿದ್ರೆ, ಆ ರೀತಿ ಅವರು ಪರ್ಟಿಕ್ಯುಲರ್ ಪರ್ಸನ್ಸ್ನ ಅವರು ಚೂಸ್ ಮಾಡೋಂಗಿದ್ದಿದ್ರೆ, ಅವರು ಧನರಾಜ್ ಅವ್ರನ್ನ ಚೂಸ್ ಮಾಡ್ತಾಯಿದ್ರು. ತುಂಬ ಜನ ಹನುಮಂತ ಅವ್ರನ್ನ ತಪ್ಪು ತಿಳ್ಕೊತಾ ಇದ್ರಲ್ಲ, ಈ ಒಂದು ವಿಷಯದಲ್ಲಿ ಅರ್ಥ ಮಾಡ್ಕೊಳ್ಳಿ. ಅವರು ಮೋಕ್ಷಿತ ಅವ್ರನ್ನ ಚೂಸ್ ಮಾಡಿದಾಗಲೇ ಅವರ ಒಂದು ಒಳ್ಳೆತನ ಪ್ರೂವ್ ಆಗೋಯ್ತು. ಇದಿಷ್ಟು ಹನುಮಂತ ಅವ್ರ ಬಗ್ಗೆ ನಾನು ಕೊಟ್ಟಂಥ ಕ್ಲಾರಿಟಿ. ಅವರು ಮೋಕ್ಷಿತ ಅವ್ರನ್ನ ಚೂಸ್ ಮಾಡ್ಕೊಂಡಿದ್ದು ನನಗೆ ತಪ್ಪು ಅಂತ ಅನಿಸ್ಲಿಲ್ಲ. ನಿಮ್ಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ಅದಾದ ನಂತರ ಕೊನೆಗೆ ತ್ರಿವಿಕ್ರಮ್ ಅವ್ರಿಗೂ ಕೂಡ ಫೈನಲ್ಗೆ ಹೋಗೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಇದಿಷ್ಟು ನಡೆಯುತ್ತೆ, ಆ ಒಂದು ನೈಟ್ ನಡೆಯುತ್ತೆ. ನೆಕ್ಸ್ಟ್ ಮರುದಿನ ನಮ್ಮ ಹಳೆ ಕಂಟೆಸ್ಟೆಂಟ್ಗಳೆಲ್ಲರೂ ಬರ್ತಾರೆ. ಅವರೆಲ್ಲರೂ ಬಂದಾಗ ನನಗೆ ಏನನ್ಸಿತ್ತಪ್ಪ ಅಂತಂದರೆ, ಬಹುಶಃ ಅವರೆಲ್ಲರೂ ವಾಪಸ್ ಕಳಿಸಿರೋ ಉದ್ದೇಶ ನನಗೆ ಎರಡು ಅಂತ ಅನ್ನಿಸ್ತು. ಏನು ಅಂತಂದರೆ,
ವಾರದ ಕೊನೆ ದಿನ ಇವಾಗ ಟಾಸ್ಕ್ ಅಂತೂ ಆಡ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಈ ಥರದೊಂದು ಗಿಮಿಕ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯವರು ಅಂತ ನನಗೊಂದು ಸುಳಿ ಸಿಕ್ತು. ಅದಾದಮೇಲೆ ಅವ್ರನ್ನ ಕಳಿಸಿರೋ ಉದ್ದೇಶ ಏನಾಗಿರ್ಬೋದು, ಅಲ್ಲಿ ಒಂದಷ್ಟು ಮನಸ್ತಾಪಗಳಿದೆ ಕೆಲವು ಮನಸ್ಸುಗಳ ಮಧ್ಯೆ. ಪ್ರತಿಯೊಬ್ಬ ಪರ್ಸನ್ಸು ಒಳಗಡೆ ಬಂದಾಗ ಎಲ್ಲರಿಗೂ ಆಯ್ ಬಾಯ್ ಹೇಳ್ತಾ ಇದ್ರು, ನೋಡಿರ್ತೀರ ನೀವು. ಅದಾದ ನಂತರ ಪರ್ಟಿಕ್ಯುಲರ್ ಪರ್ಸನ್ಸ್ನ ಚೂಸ್ ಮಾಡ್ಕೊಂಡು, ಅಂದರೆ ಅವ್ರಿಗೆ ಕ್ಲೋಸ್ ಇರ್ತಕ್ಕಂಥ ಪರ್ಸನ್ಸ್ನ ಚೂಸ್ ಮಾಡಿಕೊಂಡು ಸಪ್ರೇಟ್ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರು. ಆವಾಗ ಯಾಕೆ ಅವ್ರ ಬಗ್ಗೆ ಏನು ಕೇಳ್ತಾ ಇರಲಿಲ್ಲ. ಅವ್ರ ಜೊತೆ ಯಾಕೆ ಜಗಳ ಆಡಿದೆ, ಇವ್ರ ಜೊತೆ ಯಾಕೆ, ಇವಾಗ ತ್ರಿವಿಕ್ರಮ ಜೊತೆ ಯಾಕೆ ಜಗಳ ಆಡಿದೆ ಅಂತ ಭವ್ಯ ಅವ್ರನ್ನ ಕೇಳೋರು. ಆಮೇಲೆ ಮಂಜಣ್ಣ ಅವ್ರ ಜೊತೆ ಯಾಕೆ ಅಂತ, ಈ ರೀತಿ ಒಂದಷ್ಟು ಕನ್ವರ್ಸೇಷನ್ಸ್ನೆಲ್ಲ ಅಬ್ಸರ್ವ್ ಮಾಡಿ ನೀವು. ಅದನ್ನು ಅಬ್ಸರ್ವ್ ಮಾಡಿದಾಗ ನನಗೇನು ಅನಿಸಿದ್ದು ಅಂದರೆ, ಅವ್ರ ಮನಸ್ಸಲ್ಲಿರ್ತಕ್ಕಂಥ ಅವ್ರ ಮನಸ್ಸು ಒಳಗಡೆ ಇರ್ತಕ್ಕಂಥ ಒಪಿನಿಯನ್ನ ಬಾಯ್ ಬಿಡಿಸೋದಕ್ಕೆ ಬಿಗ್ ಬಾಸ್ ಅವರೇ ಸ್ವತಃ ಈ ಪ್ಲ್ಯಾನ್ ಮಾಡಿ ಓಲ್ಡ್ ಕಂಟೆಸ್ಟೆಂಟ್ಗಳನ್ನ ಒಳಗಡೆ ಬಿಟ್ಟಿದ್ದಾರೆ ಅಂತ ನನಗೊಂದು ಸುಳಿವು ಸಿಕ್ತು. ಅದನ್ನು ನೋಡಿದಾಗ ಅದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಲೆಂತಿ ಆಯಿತು ಅನಿಸುತ್ತೆ, ಇಲ್ಲಿಗೆ ವಿಡಿಯೋ ಸಾಕು. ಇದಿಷ್ಟು ನಾನು ಅಬ್ಸರ್ವ್ ಮಾಡಿದಂಥ ಮಾಹಿತಿ, ಕೊಟ್ಟಂಥ ಕ್ಲಾರಿಟಿ. ಇದ್ರ ಜೊತೆಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾನು 6 ವರ್ಷದ ಮಗುಗೆ ರೇಪ್ ಆಗಿರೋ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಆ ಥರದ ವೀಡಿಯೋನ ಸೋಲಿಸಬೇಡಿ, ಆದಷ್ಟು ಆ ವಿಡಿಯೋನ ಶೇರ್ ಮಾಡಿ. ನನ್ನ ಹಿಂದಿನ ವಿಡಿಯೋ ಇವತ್ತು ಬೆಳಿಗ್ಗೆ ಅಷ್ಟು ಅಪ್ಲೋಡ್ ಮಾಡಿದ್ದೀನಿ. 6 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಅಂತೇಳಿ ಬಿಹಾರಿ ಹುಡುಗ ಆ ಒಂದು ಹತ್ಯೆನ ಮಾಡಿರ್ತಾನೆ. ಅದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಆ ಥರದ ವಿಡಿಯೋಗಳನ್ನ ಸೋಲಿಸಬೇಡಿ. ಈ ಥರ ವಿಡಿಯೋಗಳು ಸೋತ್ರೆ ನನಗೆ ಬೇಜಾರಾಗಲ್ಲ. ಆ ಥರ ವಿಡಿಯೋನ ದಯವಿಟ್ಟು ಸೋಲಿಸಬೇಡಿ. ಆದಷ್ಟು ಅಂಥ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡೋ ಅವಶ್ಯಕತೆ ಇಲ್ಲ, ಶೇರ್ ಮಾಡಿ. ಅಂಥ ವಿಡಿಯೋಗಳು ಸಾಕಷ್ಟು ಜನಕ್ಕೆ ತಲುಪಲಿ ಅಂತ, ಸಾಕಷ್ಟು ಕುಟುಂಬಗಳು ಎಚ್ಚರ ಆಗಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಸಾಮಾಜಿಕ ಒಂದು ಮೆಸೇಜ್ ಕೊಡುವಂಥ ವಿಡಿಯೋ ಅದು, ಅದನ್ನು ಸೋಲಿಸಬೇಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋದಲ್ಲಿ. ಇಲ್ಲಿಗೆ ನನ್ನ ವಿಡಿಯೋ ಮುಗಿತು. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅದಾದ ನಂತರ ನನ್ನ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ನಿಮ್ಗೆ ಏನನ್ಸಿದೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಕೊನೆಯಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.